ಹಾಯ್ ಫ್ರೆಂಡ್ಸ್, ಹೇಗಿದ್ದಾರೆ ಎಲ್ಲರೂ? ಮಾನಸಾಸ್ ಕಿಚನ್ ವ್ಲಾಗ್ಗೆ ಸ್ವಾಗತ. ಇವತ್ತು ಬೆಳಗ್ಗೆನೇ ಸಿಗ್ತಾ ಇದ್ದೇನೆ. ಬೆಳಗ್ಗೆ ಒಂದು ಪಾರ್ಸಲ್ನ ತರಿಸಿದ್ದೀವಿ ನೋಡಿ. ಇದು ಫ್ಲಿಪ್ಕಾರ್ಟ್ ಅವರ 1 ಮಿನಿಟ್ ಆ್ಯಪ್. ಇದು ಬೆಳಗ್ಗೆ ನಿಮಗೆ ಅರ್ಜೆಂಟ್ಸಲ್ಲಿ ಹೊರಗಡೆ ಹೋಗಿ ಮಾರ್ಕೆಟಿಂದ ತರೋದಕ್ಕಾಗೋದಿಲ್ಲ, ಯಾಕಂದರೆ ಓಪನ್ ಕೂಡ ಇರೋದಿಲ್ಲ. ಇಲ್ಲಿ ನೋಡಿ, ಎಲ್ಲನೂ 15 ನಿಮಿಷದಲ್ಲಿ ಬಂದಿದೆ. ಇದು ಫ್ರೀ, ಚಲೋ ಅದೇ. 1 ರೂಪಾಯಿದು ಹೊಗೆಕಾಯಿ, ಜೋಳ, 9 ಐಟಮ್. 11 ಮಿನಿಟ್ಸ್. ಬೆಸ್ಟ್ ಅಷ್ಟೇನಾ? ಜೋಳ ಬರಸ, ಕ್ವಾಲಿಟಿ ಬರಸ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನೀವು ಕೂಡ ಟ್ರೈ ಮಾಡ್ಬೋದು ಈ ಆ್ಯಪ್ನ. ನಾನು ಫಸ್ಟ್ ಟೈಮ್ ತರಿಸಿದ್ದು, ನೋಡೋಣ ಅಂಥೇಳಿ. ಆದರೆ ತುಂಬ ಚೆನ್ನಾಗಿದೆ ಮಾತ್ರ. ನಾವು ಮಾರ್ಕೆಟಿಗೆ ಹೋಗಿ ತಂದಷ್ಟೇ ಸೂಪರಾಗಿದೆ. ಸ್ವಲ್ಪ ಮಾರ್ಕೆಟಿಗಿಂತ ಒಂದು 30 ರೂಪಾಯಿ ಹೀಗೆ ಜಾಸ್ತಿ ಇರ್ಬೋದು ಅಷ್ಟೇ. ಆದರೆ ಬೆಳಗ್ಗೆ ಯಾರು ತೊಗೊಂಡು ಕೊಡ್ತಾರಪ್ಪ ಇಷ್ಟು ಬೇಗ? ಈಗ ನಾನು ಮಧ್ಯಾಹ್ನ ಅಡುಗೆಗೆ ಸಲಾಡ್ ಮಾಡೋದಕ್ಕೆ ಬಂದಿದ್ದೇನೆ. ಅದೇ ತರಕಾರಿ ಇಲ್ಲ ಅಂದರೆ ಈ ಮಳೆಗೆ ಹೊರಗಡೆ ಹೋಗಿ ಎಲ್ಲ ಒದ್ದೆಯಾಗಿ ಬರಬೇಕು. ಇದಂತೂ ನಂಗೆ ತುಂಬಾ ಇಷ್ಟ ಆಯಿತು. ಯಾಕಂದರೆ ಇದು ಹೋಮ್ ಡೆಲಿವರಿ ಮಾಡ್ತಾರಲ್ವ ಕೆಲವರು, ಅವರು ಕೂಡ ಹಿಂದಿನ ದಿನ ಆರ್ಡ್ರ್ ತೊಗೊಂಡು ಮಾರನೇ ದಿನ ಮಾರ್ತಾರೆ ಮನೆಗೆ ಬಂದು. ಇದು ಹಾಗಲ್ಲ, ನೀವು ಆರ್ಡ್ರ್ ಮಾಡಿದ್ದ 15 ನಿಮಿಷಕ್ಕೇ ಮನೆಗೆ ಬರುತ್ತೆ. ಅದು ಬೆಳಗ್ಗೆ ಅದೊಂದು ಬೆಸ್ಟ್ ಇದೆ ಆ್ಯಪ್. ಇವತ್ತು ಮಧ್ಯಾಹ್ನ ಪಲಾವ್ ಮತ್ತು ಬಾಯ್ಲ್ಡ್ ಎಗ್ ಜೊತೆಗೆ ಸಲಾಡ್, ಇಷ್ಟೇ ಇವತ್ತೇ ಊಟ. ಸೂಪರಾಗಿತ್ತು, ಸಿಂಪಲ್ ಊಟ, ಚೆನ್ನಾಗಿತ್ತು ಮಾತ್ರ. ಬನ್ನಿ ಊಟಕ್ಕೆ. ಈಗ ನನ್ನ ಮನೆಯವ್ರಿಗೆ, ನನ್ನ ಮಕ್ಕಳಿಗೆ ಎಲ್ಲರಿಗೂ ಊಟಕ್ಕೆ ಹಾಕ್ಕೊಡ್ತಾ ಇದ್ದೀನಿ ನಾನು. ಊಟ ಮಾಡಿ ಆಮೇಲೆ ಸಿಗುವ. ಇದು ರಾತ್ರಿ ಊಟ ಎಲ್ಲ ಆದ ಮೇಲೆ ಫುಲ್ ಕ್ಲೀನಿಂಗ್, ಯಾಕಂದರೆ ನೆಕ್ಸ್ಟ್ ಡೇ ಸಂಕಷ್ಟ ಇದೆ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡ್ತೀನಿ. ಯಾಕಂದರೆ ಕ್ವಾರ್ಟರ್ಸ್ ಅಲ್ವಾ, ಹಾಗಾಗಿ ಸ್ವಲ್ಪ ನಾವಾಗೆ ಏನು ಜಾಸ್ತಿ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಇದು ಆ್ಯಕ್ಚುಲಿ ಕಡಪ ಅಲ್ಲ, ಇದು ಸನ್ಮೈಟು ಕೂಡ ಅಲ್ಲ, ಸಿಮೆಂಟಿನ ರ್ಯಾಕ್ ಇದು. ಹಾಗಾಗಿ ಸ್ವಲ್ಪ ಗಲೀಜು ಕಾಣಿಸುತ್ತೆ ನಿಮಗೆ. ಎಷ್ಟು ಕ್ಲೀನ್ ಮಾಡಿದ್ರೂ ಉಜ್ಜಿದ್ರೂ ಹೋಗೋದಿಲ್ಲ ಅದು. ಈಗ ನಾನು ನಾಳೆ ಬೆಳಿಗ್ಗೆ ತಿಂಡಿಗೆ ಬಟಾಟೆ ವಡೆ ಮಾಡೋದಕ್ಕೋಸ್ಕರ ಬಂದಿದ್ದೇನೆ. ಇದನ್ನು ನಾನು ಶಾರ್ಟ್ಸಲ್ಲಿ ಕೂಡ ಹಾಕ್ತೇನೆ ನೋಡಿ. ಅದರಲ್ಲಿ ಫುಲ್ ಕ್ಲೀನ್ ಮಾಡಿ, ಯಾಕಂದರೆ ನಾನ್ ವೆಜ್ ಮಾಡಿರ್ತೀವಲ್ವ, ಹಾಗಾಗಿ ನಾಳೆ ಈರುಳ್ಳಿ ಬೆಳ್ಳುಳ್ಳಿ ಏನು ಯೂಸ್ ಮಾಡೋದಿಲ್ಲ ನಾವು. ಅದಕ್ಕೆ ಬಟಾಟೆ ವಡೆನ ಕೂಡ ನಾನು ಖಾಲಿ ಸಿಂಪಲ್ ಮಸಾಲ ಹಾಕಿನೇ ಮಾಡ್ತೀನಿ. ಈಗ ಫುಲ್ ಕ್ಲೀನ್ ಆಗಿದೆ. ಬಟಾಟೆನ ಮೊದಲು ನಾನು ಬೇಯಿಸ್ಕೊಳ್ತಾ ಇದ್ದೇನೆ. ಕುಕ್ಕರಲ್ಲೇನು ಇಟ್ಟಿಲ್ಲ ನಾನು, ಹೀಗೆ ಓಪನ್ ಪಾತ್ರೆಯಲ್ಲೇ ಇಡ್ತಾ ಇದ್ದೇನೆ. ಸ್ವಲ್ಪ ಮುಚ್ಚಿ ಬಾರೀಕ ಒಲೆಯಲ್ಲಿ ಇಟ್ಟರೆ ಆಯಿತು, ಬೇಗ ಆಗಿಬಿಡುತ್ತೆ ಅದು. ಮಧ್ಯದಲ್ಲಿ ಸ್ವಲ್ಪ ನೀವು ಪಂಚ್ ಮಾಡಬೇಕು ಅದಕ್ಕೆ ಚಾಕುವಿನಿಂದ. ಹಾಗೆ ಮಾಡಿದ್ರೆ ಬೇಗ ಬೆಂದುಬಿಡುತ್ತೆ ನೋಡಿ. ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಇಷ್ಟನ್ನೇ ತೊಗೊಂಡಿದ್ದೀನಿ ನಾನು. ಆಮೇಲೆ ಒಗ್ಗರಣೆ ಹಾಕಿದ್ರೆ ಆಯಿತು ಅಷ್ಟೇ. ಬಾರೀಕ ಕಟ್ ಮಾಡ್ಕೋತೀನಿ ನಾನು, ಶುಂಠಿನ ಗ್ರೇಟ್ ಮಾಡ್ಕೋತೀನಿ. ಬೆಂದಾಗಿದೆ ನೋಡಿ. ಇದು ರೆಸಿಪಿನ ನಾಳೆ ತೋರಿಸ್ತೀನಿ ನಾನು. ಒಂದೊಂದೇ ಕೆಲಸ ಆಗ್ತಾಯಿದೆ. ಈ ಕಡೆ ಹಾಲು ಕೂಡ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ, ಇಲ್ಲಾಂದರೆ ಹಾಳಾಗಿಬಿಡುತ್ತೆ ಅದು ಬೆಳಗ್ಗೆ ತನಕ. ನೋಡಿ, ಎಲ್ಲ ಗ್ರೇಟ್ ಎಲ್ಲ ಮಾಡಿ ಇಟ್ಟಿದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಏನೂ ಇಲ್ಲ, ಸಾಕಷ್ಟು ಅಲ್ವಾ, ಹಾಗಾಗಿ ನಾಳೆ ಸಿಗ್ತೀನಿ ಬೆಳಿಗ್ಗೆ ಬಟಾಟೆ ವಡೆ ಜೊತೆಗೆ ಚಹಾ. ನಮ್ಮ ಮನೆಯವರು ಹೀಗೆ ತಿಂತಾರೆ, ಚಟ್ನಿ ಗಿಟ್ನಿ ಏನು ಬೇಡ ಅಂತಾರೆ ಅವರು. ಹಾಗಾಗಿ ನಮ್ಮ ಮಗಳಿಗೆ ಟಿಫಿನಿಗೆ ಹಾಕ್ಕೊಳ್ಳೋದಕ್ಕೆ ಏನಾದರೂ ಒಂದು ಮಾಡಬೇಕಲ್ಲ, ಹಾಗಾಗಿ ಸುಮಾರು ದಿನ ಆಯಿತು ಮಾಡಿಲ್ಲಾಗಿತ್ತು, ಮಾಡಿದ್ದೀನಿ.
ಏನಿದು, ಎಸ್, ಅನಾನಸ್. ಇದು ತುಂಬ ದಿನ ಅನಾನಸ್ ತಿನ್ನಬೇಕು ಅಂತ ಆಸೆ ಆಗ್ತಾಯಿತ್ತು. ಇದು ಆ್ಯಕ್ಚುಲಿ ಫ್ಲಿಪ್ಕಾರ್ಟ್ ಅವರ ಮಿನಿಟ್ ಅಂತ ಇದೆಯಲ್ಲ, ಅಲ್ಲಿಂದ ತರಿಸಿರೋವಂಥದ್ದು. ಸುಮಾರಷ್ಟು ತಂದಿದ್ದೀವಿ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಎಲ್ಲದ್ರದ್ದು. ನಿಮಗೆ ಬಾಜಾರ್ಗಿಂತ ಸ್ವಲ್ಪ ಜಾಸ್ತಿ ಅನಿಸ್ಬೋದು, ಯಾಕಂದರೆ ಮನೆಗೆ ತಂದು ಕೊಡ್ತಾರಲ್ವ, ಅವರು ಸರ್ವಿಸ್ ಚಾರ್ಜ್ ಕೂಡ ಇರುತ್ತೆ. ಅದರ ಕ್ವಾಲಿಟಿ ಸೂಪರಾಗಿದೆ. ಮತ್ತು ಅರ್ಜೆಂಟ್ ನಿಮಗೆ ಬೆಳಗ್ಗೆನೇ ಏನಾದರೂ ತಿಂಡಿ ಮಾಡಬೇಕಿದ್ರೆ ಸಾಮಾನು ಖಾಲಿಯಾಗಿದೆಯಪ್ಪ ಅಂತ ಅನಿಸಿದ್ರೆ, ಖಾಲಿ 15 ನಿಮಿಷದಲ್ಲಿ ಬರ್ತದೆ. ನಾವು ಕೂಡ ಅಷ್ಟೇ ಬೆಳಗ್ಗೆ ಆರ್ಡರ್ ಮಾಡಿದ್ದು ಒಂದು 11 ಮಿನಿಟ್ಸಲ್ಲೇ ಬಂದಿದೆ. ಯಾಕಂದರೆ ನಮ್ಗೆ ಸ್ವಲ್ಪ ಹತ್ತಿರ ಇದೆ ಇಲ್ಲಿ, ಹಾಗಾಗಿ ನೋಡೋಣ ಅಂತ ಫಸ್ಟ್ ಟೈಮ್ ನಾನು ನಮ್ಮ ಮನೆಯವ್ರ ಹತ್ರ ಹೇಳಿಸಿ ಆರ್ಡರ್ ಮಾಡಿಸಿದ್ದೆ. ನೋಡಿ, ತರಬೇಕಿದ್ರೆ ಸ್ವಲ್ಪ ಕಚ್ಚಾ ಇತ್ತಿದು. ಈಗ ಹಣ್ಣಾಗ್ಲಿಕ್ಕೆ ಬಂದಿದೆ ನೋಡಿ, ಇಲ್ಲಿ ಎಲ್ಲೋ ಆಗಿದೆ. ನನಗೆ ಸುಮಾರು ದಿನದಿಂದ ಗಿಡ ನೆಡಬೇಕು ಅಂತ ಆಸೆ ಇತ್ತು. ಸಿಕ್ಕಿದೆ ನೋಡಿ ಇದರ ಜುಟ್ಟು. ಆ್ಯಕ್ಚುಲಿ ಇನ್ನೊಂದಿದೆ, ನಿಮಗೆ ಆಮೇಲೆ ತೋರಿಸ್ತೀನಿ ನಾನು ವ್ಲಾಗಲ್ಲಿ. ಇದು ಸೆಕೆಂಡ್ ಇದು, ಓಕೆ. ಬಟ್ ಹೆದರಿಕೆ ಏನಂದರೆ ತೆಗಿಬೇಕಿದ್ರೆ ಸ್ವಲ್ಪ ಸ್ವಲ್ಪ ಹೆದರಿಕೆ, ಯಾಕಂದರೆ ತಾಗುತ್ತಿದ್ದು ಮುಳ್ಳು, ಹಾಗಾಗಿ ನೋಡಿ. ಇದನ್ನು ಈಗ ನೆಟ್ಬಿಟ್ರೆ ಆಯಿತು, ಆರಾಮಾಗಿ ಏನು ಮಾಡಬೇಕಂತಿಲ್ಲ ಈ ಗಿಡಕ್ಕೆ. ನಂಗೆ ಸುಮಾರು ದಿನದಿಂದ ಬೇಕು ಅಂತ ಅನಿಸ್ತಾ ಇತ್ತು. ಇಲ್ಲಿ ನೋಡಿ, ತಾಗಿ ಸ್ವಲ್ಪ ಇದಾಗಿದೆ. ಈ ಅನಾನಸೆ ಹಾಗೆ ಚುಚ್ಚುತ್ತೆ. ಈಗ ಇದನ್ನು ಹೀಗೆ ಇಡೋದು, ಇನ್ನೂ 2-3 ದಿನ ಆಗಬೇಕಿದ್ದಕ್ಕೆ ತಿನ್ನೋದಕ್ಕೆ. ಅದಾದಮೇಲೆ ಕಟ್ ಮಾಡೋಣ. ಸೂಪರಾಗಿದ್ದೀರಾ? ನಾನು ಬ್ಯಾಕ್ ಯಾರ್ಡ್ ಕ್ಲೀನ್ ಮಾಡ್ತಿದ್ದೆಲ್ಲ, ಆವಾಗ ನನಗೆ ಬಂಗಾರ ಸಿಕ್ಕಿದೆ. ಬಂಗಾರ ಅಂದರೆ ಹಳದಿ ಲೋಹ ಅಷ್ಟೇ ಅಲ್ಲ, ಸುಮಾರಷ್ಟು ಪ್ರಕೃತಿಯಲ್ಲೇ ಬಂಗಾರ ಸಿಗುತ್ತೆ. ಗೊತ್ತಾಯ್ತಾ? ನಿಮ್ಗೆ ತೋರಿಸ್ತೇನೆ ನಾನು. ಆಮೇಲೆ ಸ್ವಲ್ಪ ಕ್ಲೀನ್ ಮಾಡ್ಕೋತೀನಿ, ಆಮೇಲೆ ಸಿಗೋಣ.